ಹಾಯ್ ಎಲ್ಲರಿಗೂ ಸ್ವಾಗತ. BB ಸ್ಟುಡಿಯೋ. ನಾವು ಪ್ಲೇಸ್ ಯಾವುದು ಗೊತ್ತಾ? ಕರ್ನಾಟಕದಲ್ಲಿ ಮಿಸ್ ಆಗಿರುವ ಎಷ್ಟೋ ಜನರಿಗೆ ಒಂದು ಪ್ಲೇಸ್ ನಾನು ತೋರಿಸ್ತೇನೆ. ಅದೇ ತಣ್ಣೀರ್ಬಾವಿ ಬೀಚ್. ಈ ಬೀಚಿಗೆ ಹೋಗಲು ಸುಮಾರು 5ರಿಂದ 10 ನಿಮಿಷ ಬೇಕೇ ಬೇಕು. ಯಾಕಂದರೆ ಈ ಕಡೆ ದಂಡದಿಂದ ಆ ಕಡೆ ದಡಕ್ಕೆ ನಮ್ಮ ಬೋಟಿನ ಸಹಾಯದ ಮುಖಾಂತರ ಹೋಗಬೇಕು. ಬೋಟ್ ಎಲ್ಲರೂ ಸುಮಾರು ಒಂದು 100-150 ಜನ ಇರುತ್ತೆ ಈ ಬೋಟಲ್ಲಿ. ಒಂದು ಟಿಕೆಟಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿಗೆ ಈ ಕಡೆಯಿಂದ ಆ ಕಡೆ ದಡಕ್ಕೆ ಹೋಗಲು. ಇದು ಫುಲ್ ಆದ್ರೆ ಮಾತ್ರ ನಿಮ್ಮ ಕಣ್ಣು ಮುಂದೆ ನೋಡುತ್ತಿರುವ ಇವಾಗ ತಣ್ಣೀರ್ ಬೀಚ್. ಇದೇ ಆ ತಣ್ಣೀರ್ಬಾವಿ ಬೀಚ್. ಅಪ್ಪ ಎಷ್ಟು ಸುಂದರವಾಗಿದೆ. ಒಂಥರ ಗೋವಾ ನೋಡ್ದಂಗೆ ಆಗುತ್ತೆ. ಇಲ್ಲಿ ಎಲ್ಲ ಥರ ಸೌಲಭ್ಯವನ್ನು ಇದೆ ಇಲ್ಲಿ ಬೀಚಲ್ಲಿ. ಎಷ್ಟು ಸ್ವಚ್ಛತೆಯಾಗಿದೆ ಅಂದರೆ ಇಲ್ಲಿ ಭಯಂಕರ. ಇದಕ್ಕಂತ ಬೀಚ್ ಮಾತ್ರ ಸೂಪರ್ ಆಗಿದೆ. ಈ ಬೀಚ್ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಲ್ಲ ಸರಿಯಾಗಿ ಮಾಹಿತಿ. ಇದು ಮಂಗಳೂರು ಮತ್ತು ಉಡುಪಿ ಮಧ್ಯದಲ್ಲಿರುವ ಒಂದು ಬೀಚ್. ಅದೇ ತಣ್ಣೀರ್ಬಾವಿ ಬೀಚ್. ನೋಡ್ತಿರಲ್ಲ ಎಷ್ಟು ಗಾಳಿಪಟ ಇಲ್ಲಿ ಮೇಲೆ ಆಡ್ತಾ ಇದಾರ. ಕರ್ನಾಟಕದಲ್ಲಿ ಎಷ್ಟೋ ಬೀಚ್ಗಳದಾವು, ಅದರಲ್ಲಿ ಇದು ಒಂದು ಬೀಚು. ಮಂಗಳೂರು ಪಣಂಬೂರು ಬೀಚ್ ಮತ್ತು ಉಡುಪಿ ಮಲ್ಪೆ ಬೀಚ್. ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬರ್ತಾರ. ಬಟ್ ಈ ಬೀಚಿಗೆ ಯಾರು ಬರೋಕ್ಕಾಗಲ್ಲ. ಯಾಕಂದರೆ ಸರಿಯಾದ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಅಂಥ ಪ್ಲೇಸಿಗೆ ನಾನು ಇವತ್ತು ಬಂದೇನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರೋದ್ರಲ್ಲ ಸೂಪರ್ ಆಗೈತಲ್ಲ. ಇಲ್ಲೊಂದು ಸೇಫ್ಟಿ, ಫುಲ್ಲು ಸೇಫ್ಟಿ. ಇಲ್ಲಿ ಕಮಿಟಿಯವರು ಏನು ಮಾಡ್ಯಾರ ಅಂದರೆ ಒಂದು ಹಗ್ಗನ ಕಟ್ಟಿದ್ದಾರೆ ದಡಕ್ಕೆ. ಅಂದರೆ ಈ ದಡದಿಂದ ಆ ಕಡೆ ಒಳಗಡೆ ಯಾರು ಹೋಗಂಗಿಲ್ಲ, ಯಾರು ಹೋಗಬಾರ್ದಂತ. ಹಂಗಾಗಿ ಇಲ್ಲೆಲ್ಲ ದಡಕ್ಕೆ ಕೆಂಪು ಬೋಟನ್ನು ಕಟ್ಟಿ ಡೇಂಜರ್ ಅಂತ ತೋರಿಸ್ತಾ ಇದಾರೆ. ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ ಕಣ್ರಿ ಇಲ್ಲಿ ಬೀಚಲ್ಲಿ. ಕೂತಂದ್ರೆ ಚೇರಿಂದ ಹಿಡಿದು ಕುಡಿಯೋ ನೀರುವರೆಗೂ ಎಲ್ಲದಕ್ಕೂ ಚಾರ್ಜ್ ಇಲ್ಲಿ. ಗಾಳಿಪಟ ನೋಡಿ ಎಷ್ಟು ಮ್ಯಾಕ್ ಹೋಗಿದೆ. ಈ ಬೀಚ್ ಪ್ರತಿಯೊಬ್ಬರು ಬಂದು ನೋಡಲೇಬೇಕಾದ ಬೀಚ್ ಇದು. ಯಾಕಂದರೆ ಅಷ್ಟು ಸುಂದರವಾಗಿದೆ, ಅಷ್ಟು ಮತ್ತು ಸ್ವಚ್ಛತೆಯನ್ನು ಹೊಂದಿದೆ ಈ ಬೀಚ್. ಇಲ್ಲಿಂದ ಕಮಿಟಿಯವರು ಪ್ರತಿಯೊಬ್ಬರಿಗೂ ಇಲ್ಲಿ ಕುಂದ್ರಕ್ಕೂ ಸಹಿತ ಚಾರ್ಜ್ ಮಾಡ್ತಾರೆ. ಒಂಥರ ಗೋವಾ ನೋಡ್ದಂಗತ್ತೆ ಇಲ್ಲಿ ಬಂದ್ರೆ. ನೋಡಿದ್ರೆ ಒಂದ್ಸತಿ ಎಲ್ಲರೂ ಬಂದು ನೋಡಲೇಬೇಕಾದ ಒಂದು ದೃಶ್ಯ ಹಾಗೂ ಒಂದು ಬೀಚ್. ಸಮಯ ಸಿಕ್ಕಾಗ ಎಲ್ಲರೂ ಒಂದ್ಸಲ ಬನ್ನಿ. ಮಸ್ತ್ ಬೀಚ್ ಮಾತ್ರ. ಅಪ್ಪ ಇಲ್ಲಿ ಪ್ರತಿಯೊಂದು ಸ್ವಚ್ಛತೆಯನ್ನು ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಸ್ವಚ್ಛತೆಗೆ ಇಲ್ಲಿ ಕಮಿಟಿಯವರು. ಮಸ್ತ್ ಐತಿ ಬೀಚ್ ಮಾತ್ರ. ಸೂಪರಲ್ಲ ಸೂಪರ್. ಇಲ್ಲಿ ಫುಲ್ ಸೇಫ್ಟಿ ಕಂಡ್ರಿ. ಇಲ್ಲಿ ಭಯಂಕರ ಸೇಫ್ಟಿ. ಅಂದರೆ ಇಲ್ಲಿ ಸೇಫ್ಟಿಗಿಂತ ಇಲ್ಲಿ ಕಾಳಜಿ ಭಾರಿ ವಹಿಸ್ತಾರೆ ಕಮಿಟಿಯವರು ಇಲ್ಲಿ ಬಂದಿರುವ ಟೂರಿಸ್ಟ್ಗಳಿಗೆ.
ಅದಕ್ಕೆ ಎಲ್ಲ ಇಲ್ಲಿ ರೆಡ್ ಬೋಟ ಕಟ್ಟಿ ಡೇಂಜರ್ ಅಂತ ಮೈಕ್ನ ಕೂಗ್ತಾ ಇದೇ ತಣ್ಣೀರ್ ಬಾವಿ ಬೀಚ್. ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ ಬೀಚ್ ಮುಗಿಸ್ಕೊಂಡು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಹಾಗೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಂದಕ್ಕೂ ಚಾರ್ಜ್ ಇದೆ. ಒಂದು ಸಲ ಬಂದ್ರೆ 15 ರೂಪಾಯಿ, ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಬೋಟ್ ಮತ್ತು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ನಾವು ವಾಪಸ್ ಹೋಗ್ತಾ ಬೋಟಲ್ಲಿ. ಗೊತ್ತಿರೋದಿಲ್ಲ ನದಿ ಯಾವುದು ಗೊತ್ತಲ್ಲ, ಹಳೆ ವಿಡಿಯೋದಲ್ಲಿ ಹಾಕಿರುವ ಅದೇ ನದಿ ಹೆಸರು ಅಂತ ಗೆಸ್ ಮಾಡಿದ್ರ? ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ.